ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆನೇ ರಾಗಿ ಗಂಜಿ ಮಾಡಿ ಕುಡಿತಾ ಇದ್ದೀನಿ. ಇದು ನಂದು ಡೈಲಿ ರೊಟೀನ್ ಆಗಿರುತ್ತೆ. ಯಾಕೆಂದರೆ ಟೀ ಕಾಫಿನ ಸ್ವಲ್ಪ ಜಾಸ್ತಿ ಕುಡಿತಿದ್ದೆ, ಅದನ್ನು ಬಿಡೋಕ್ಕೋಸ್ಕರ ಇವಾಗ ರಾಗಿ ಗಂಜಿನ ಕುಡಿತಿದ್ದೆ ಯಾವಾಗ್ಲೂ. ಆದರೆ ಟೀ ಕಾಫಿನ ಕುಡಿದ್ಬಿಟ್ಟು ಆದಮೇಲೆ ಮಾಡಿ ಕುಡಿತಿದ್ದೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಟೀ ಕಾಫಿ ಬದಲು ಇದನ್ನೇ ಫಸ್ಟ್ ಮಾಡಿ ಕುಡಿತಾ ಇದ್ದೀನಿ. ಅದನ್ನು ಕುಡಿದ್ಬಿಟ್ಟು ನಾನು ಬೇರೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ, ಇಷ್ಟೊಂದು ಸಾಂಬಾರೆಲ್ಲ ಹುಳಿ ಬಂದ್ಬಿಟ್ಟೈತೆ. ತಿಂಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗೆದಿಡ್ತಾ ಇದ್ದೆ. ಸಾಂಬಾರು ಬೇಯಿಸಿಡೋಣ, ಏನು ಮಾಡೋಣ ತಿಂಡಿ ಇವತ್ತು ಅಂತ ಅಂದ್ಬಿಟ್ಟು ಇದು ತೆಗೆದು ನೋಡಿ ರಾತ್ರಿ ಬೇಯಿಸಿದ್ದೀನಿ. ಅದೇನಾಗೈತೆ ಅಂದರೆ, ಇವಾಗ ಬಿಸಿಲಲ್ವ, ಬೇಸಿಗೆ, ರಾತ್ರಿ ಚೆನ್ನಾಗಿ ಕುದಿಸಿಲ್ಲ ನಾನು. ಅದನ್ನ ಏನು ಮಾಡಿದ್ದೀನಿ ಅಂದರೆ, ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನ. ಫುಲ್ಲು ಹುಳಿ ಬಂದ್ಬಿಟ್ಟೈತೆ, ನೊರೆ ಥರ ಬಂದ್ಬಿಟ್ಟಿದೆ. ಎಷ್ಟು ಮೊಳಕೆ ಕಾಳು ಸಾಂಬಾರು, ಎಷ್ಟು ಹೊಟ್ಟೆ ಉರಿತು ನನಗೆ ಅಂದರೆ, ಎಷ್ಟು ಮೊಳಕೆ ಕಾಳು ಹುಳ್ಳಿಕಾಳು, ಆಮೇಲೆ ಅವರೆಕಾಳು, ತಗ್ನಿಕಾಳು ಎಲ್ಲ ಹಾಕಿ ಕಟ್ಟಿದೆ. ಅಷ್ಟು ಸಾಂಬಾರು ವೇಸ್ಟ್ ಆಯಿತು, ಹೊಟ್ಟೆಲ್ಲ ಉರಿದೋಯ್ತು ನನಗೆ. ಅಷ್ಟು ಸಾಂಬಾರು ಇವಾಗ 3-4 ಟೈಮ್ಗೆ ಆಗೋದು ಅದು ನಮ್ಮ ಮನೆಗೆ. ಅದನ್ನು ಚೆಲ್ಬಿಟ್ಟು ನಮ್ಮ ಮನೆ ಒಳಗಡೆ ಒಂದು 4 ಗಿಡ ಹಾಕೊಂಡಿದ್ದೀನಿ. 4 ಯಾಕೆ, ಜಾಸ್ತಿ ಹಾಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿರ್ತೀನಿ. ಒಂದೊಂದು ಸಲ ಎಲ್ಲ ಒಣಗೋಗ್ಬಿಡುತ್ತೆ, ಆದರೂ ಬಿಡಲ್ಲ. ಒಂದೊಂದು ಯಾವುದಾದ್ರು ಬೇರೆದು ಹಾಕಿ ಇಡ್ತಾಯಿರ್ತೀನಿ. ನನಗೇನೋ ಒಂಥರ ಇಷ್ಟ. ನೋಡ್ಕೊಳಕ್ಕೆ ಆಗದೆ ಇದ್ರೂ ಹಾಕಿರ್ತೀನಿ ಗಿಡಗಳನ್ನ. ಇವನ್ನ ನೋಡಿ, ಒಳಗಡೆ ಇಷ್ಟು ಚಿಕ್ಕ ಗಿಡಗಳು ಬೆಳೆಸಿದ್ದೀನಿ. ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು, ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾನೇ ಕೂತಿದ್ದೆ. ಏನು ದಿನ ಅನ್ನ ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ಲ, ಅದು ಸ್ವಲ್ಪ ಇತ್ತು. ಇದನ್ನೇ ಚಪಾತಿ ಮಾಡಿಬಿಟ್ಟು ಟೊಮಟೊ ಗೊಜ್ಜು. ಈ ಟೊಮಟೊ ಗೊಜ್ಜು ಅಂತಂದರೆ ದಿಢೀರಂತ ನನಗಂತೂ ದಿಢೀರಂತ ಯೋಚನೆ ಬರೋದೇ ಈ ಟೊಮಟೊ ಗೊಜ್ಜು. ಎರಡೇ ಪದಾರ್ಥ ಇದ್ದರೆ ಸಾಕು, ಟೊಮಟೊ ಈರುಳ್ಳಿ ಅಷ್ಟಿದ್ರೆ ಸಾಕು. ಟೊಮಟೊ ಗೊಜ್ಜು ಮಾಡಿ ಚಪಾತಿ ಮಾಡಿಬಿಡ್ಬೋದು. ಹಾಗಾಗಿ ನೋಡಿ, ನಾನು ಇಲ್ಲಿ ಟೊಮಟೊ ಗೊಜ್ಜಿಗೆ ಟೊಮಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ತಗೊಂಡಿದ್ದೀನಿ, ಸಾಸಿವೆ, ಮಾಮೂಲಿ ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಾದ್ಮೇಲೆ ಇವಾಗ ಫಸ್ಟು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ ಆಯಿಲು. ಅದಾದಮೇಲೆ ಇವಾಗ ಸಾಸಿವೆ, ಕರಿಬೇವಿನ ಸೊಪ್ಪು, ಅಲ್ಲಿ ಸಾಸಿವೆ ಖಾಲಿ ಆಗೈತೆ, ಸಾಸಿವೆ ಹಾಕಿಲ್ಲ. ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆಗೆ ಅದು ಸ್ವಲ್ಪ ಸಿಡಿದ ಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ ಇವಾಗ. ಈರುಳ್ಳಿ ಜೊತೆಗೇ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪಿನ ಪುಡಿ ಏನಕ್ಕೆ ಅಂದರೆ, ಈರುಳ್ಳಿ ಬೇಗ ಮೆತ್ತಗಾಗಲಿ ಅಂದ್ಬಿಟ್ಟು. ಅದು ಸ್ವಲ್ಪ ಮೆತ್ತಗಾದಮೇಲೆ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಜೊತೆಗೆ ಫಸ್ಟೇ ಹಾಕಬೇಕಾಗಿತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಣ್ಣೆಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕಾಗಿತ್ತು, ಆದರೆ ನಾನು ಮರ್ತೋಗಿತ್ತು ಹಾಕೋದನ್ನ. ಈಗ ಟೊಮೆಟೊ ಜೊತೆಗೆ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಟೊಮೆಟೊ ನೀರು ಹಾಕ್ತೇನೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಫಸ್ಟೇ ನೀರು ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಹಾಗಾಗಿ ನೀವು ಯಾವಾಗಲೂ ಅಷ್ಟೇ ಚಪಾತಿಗೆ ಗೊಜ್ಜು ಮಾಡ್ಕೋಬೇಕಾದ್ರೆ, ಚಪಾತಿಗಲ್ಲಿ ಸರಿ, ಅನ್ನಕ್ಕಾದ್ರೂ ಸರಿ, ಏನಕ್ಕಾಗಲಿ ಟೊಮೆಟೊ ಗೊಜ್ಜು ಮಾಡ್ಕೋಬೇಕಾದ್ರೆ ಫಸ್ಟೇ ನೀರು ಹಾಕ್ಬಾರ್ದು, ಚೆನ್ನಾಗಿರಲ್ಲ. ನೀರು ಆಗಿಬಿಡುತ್ತೆ. ಫಸ್ಟೇ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಉರಿಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರ್ ಹಾಕೊಂಡಿದ್ದೀನಿ. ನಮ್ಮ ಮನೇಲೆ ಮಾಡಿರುವಂಥ ಬೇಳೆ ಸಾಂಬಾರು ಪೌಡರು ಅದು ಸ್ವಲ್ಪ ಹಾಕೊಂಡಿದ್ದೀನಿ. ಏಕೆಂದರೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಹಂಗೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದು. ನೋಡಿ, ಇವಾಗೆಲ್ಲ ಆಯಿತು. ಉಪ್ಪಿನ ಪುಡಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಡ್ತೀನಿ. ಅದೇ ಮೆತ್ತಗಾದಾಗ ಸ್ವಲ್ಪ ಆಮೇಲೆ ಬೇಕಂದರೆ ನೀರು ಹಾಕೋಬೋದು, ಅಲ್ಲಿವರೆಗೂ ನೀರು ಹಾಕಬಾರ್ದು, ಚೆನ್ನಾಗಿರಲ್ಲ. ಇವಾಗ ಮುಚ್ಚಿಡ್ತಾ ಇದ್ದೀನಿ ಇದು ಸ್ವಲ್ಪ ಬೇಯೋ ತನಕ. ಈ ಬೇಯೋ ತನಕ ನಾನು ಇವಾಗ ಚಪಾತಿ ಕೂಡ ಒತ್ತುತ್ತಾ ಇದ್ದೀನಿ. ಚಪಾತಿನ ನನಗೆ ನಾನು ಮತ್ತು ನನ್ನ ಮಗ ಇಬ್ಬರೇ ಇರೋದ್ರಿಂದ ಇಬ್ರಿಗೂ 2 ಚಪಾತಿ ಒತ್ತುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ ಮೆತ್ತಗಾಗೋವರೆಗೂ. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಗೊಜ್ಜು ಥರ ಆಗಲಿ ಅಂತ ಅಂದ್ಬಿಟ್ಟು. ಈ ಥರ ಲಾಸ್ಟಲ್ಲಿ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟೇ ನಾವು ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಆಮೇಲೆ ಇದೆಲ್ಲ ನೀರು ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಹಾಕ್ತೀನಿ. ಸುಮಾರು ದಿನದಿಂದ ನಾನು ಈ ಫೇಸ್ ಪ್ಯಾಕ್ ಹಾಕ್ತಾಯಿದ್ದೀನಿ. ನೋಡಿ, ಯಾವ ಫಿಲ್ಟ್ರು ಏನೂ ಹಾಕಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ.
ಇಲ್ಲೊಂದು ಕಲೆ ಇತ್ತು, ಅದು ಮಡುವೆ ಕಲೆ. ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಬರ್ತಾಯಿತ್ತು, ಇಷ್ಟಿಷ್ಟಾಗಲ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ, ಇನ್ನೂ ಡಾರ್ಕಾಗಿ ಕಾಣಿಸ್ತಿತ್ತು. ಆದರೆ ನಾನು ಎಷ್ಟೇ ಕ್ರೀಮ್ ಹಚ್ಚಿದ್ರೂ ಅದು ಹೋಗಲ್ಲ ಅಂತ ಗೊತ್ತಿದ್ದೂ ನಾವು ಕ್ರೀಮ್ ತಗೊಂಡು ಹಚ್ಚುತ್ತಿದ್ದೆ, ನಾನೇ ಹಚ್ಚುತ್ತಿದ್ದೆ. ಆದರೆ ಏನು ಯೂಸ್ ಆಗಲ್ಲ ಅಂತ ಅಂದಮೇಲೆ ಬಿಟ್ಬಿಟ್ಟು ಸುಮ್ಮನಾದೆ. ಅದು ಹಂಗೆ ಹೋಗುತ್ತೆ, ಅದ್ರ ಪಾಡ್ಗೆ ಅದು ಹೋಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಈ ಅಕ್ಕಿ ಗಂಜಿನ ಈ 2 ಪದಾರ್ಥದ ಜೊತೆಗೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ದಿನದಿಂದ. ನೋಡಿ, ಅವಾಗಿಂದ ಲೈಟ್ ಕಲರ್ ಬರ್ತಾಯಿದೆ, ಸ್ಕಿನ್ನು ಕೂಡ ಅಷ್ಟೇ ಗ್ಲೋ ಬರ್ತಾಯಿದೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಏನೇ ಮಾಡಿದ್ರೂ ನಮಗೆ ಕಿವಿ ಕಲ್ಲರು, ನಾವು ಹುಟ್ಟಿದಾಗ ಯಾವ ಕಿವಿ ಕಲ್ಲರ್ ಇರುತ್ತೋ ಅದೇ ಕಲರ್ ಅಷ್ಟೇ ನಮಗೆ ಉಳಿಯೋದು. ನಾವು ಏನೇ ಮಾಡಿದ್ರೂ ಅದು ಯಾವುದೇ ಕಲರ್ ಚೇಂಜ್ ಆಗೋಲ್ಲ. ಇರೋ ಕಲರನ್ನೇ ಸ್ವಲ್ಪ ಗ್ಲೋ ಆಗಿ ಅದನ್ನೇ ಆರೋಗ್ಯವಾಗಿ ಇಟ್ಕೋಬೇಕಷ್ಟೇ ನಾವು. ಇನ್ನು ನಾವು ಬೆಳ್ಳಗಾಗ್ತೀವಿ ಅದೆಲ್ಲ ತಾತ್ಕಾಲಿಕ, ನಾವು ಬೆಳ್ಳಗಾದ್ರೂ ತಾತ್ಕಾಲಿಕ. ಲಾಸ್ಟಿಗೆ ಉಳಿಯೋದು ನಮ್ಮ ಒರಿಜಿನಲ್ ಕಲ್ಲರು, ಈ ಕಲರು. ಯಾರನ್ನೇ ಅಬ್ಸರ್ವ್ ಮಾಡಿ, ಕಿವಿ ಕಲರ್ ಯಾವುದಿರುತ್ತೋ ಸೇಮ್ ಅಷ್ಟೇ ನಮ್ಮ ಕಲರ್, ಇನ್ಯಾವುದೂ ಬರಲ್ಲ. ಇವಾಗ ಮನೆಗಳಿಗೆ ಟೈಲ್ಸ್ ಹಾಕಿರ್ತೀವಿ ಒಂದು ಕಡೆ ಉದಾಹರಣೆಗೆ, ಆ ಟೈಲ್ಸ್ನ ನಾವು ಅದನ್ನೇ ಒರೆಸಿ ನೀಟಾಗಿ ಇಟ್ಕೊತೀವೋ ಒಂದು ಶೈನಿಂಗ್ ಬರೋ ಥರ, ಅದನ್ನು ಉಜ್ಜಿ ಇನ್ನೂ ಕಲರ್ ಬರಲಿ ಅಂತ ಅಂತೀವೋ ಅದೇ ಥರ. ಈಗ ಟೈಲ್ಸ್ ಎಷ್ಟೇ ಉಜ್ಜಿದ್ರೂ ಬೆಳಗಾಗಲ್ಲ, ಶೈನಿಂಗ್ ಬರುತ್ತೆ ಅಷ್ಟೇ, ನೀಟಾಗಿ ಗ್ಲೋ ಆಗಿರುತ್ತೆ. ಅದೇ ಥರ ನಮ್ಮ ಸ್ಕಿನ್ನು ಕೂಡ ನಾವು ಯಾವಾಗ ಹುಟ್ಟಿ ನಮ್ಮ ಕಲರ್ ತಂದಿರ್ತೀವೋ ಸೇಮ್ ಅಷ್ಟೇ ಕಲರ್ ಇರುತ್ತೆ, ಜಾಸ್ತಿ ಕಲರು ಬರಲ್ಲ, ಏನೂ ಇಲ್ಲ. ಅದನ್ನೇ ಆರೋಗ್ಯವಾಗಿ ಇಟ್ಕೊಳ್ಳುವ. ಬನ್ನಿ ಇವಾಗ ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಫಸ್ಟು ಗಂಜಿ ಮಾಡ್ಕೊಳ್ಳೋದಕ್ಕೆ ಇದು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ. ಪಾಲಿಸ್ ಕಮ್ಮಿ ಇರೋ ರೈಸ್ ತಗೊಂಡಿದ್ದೀನಿ. ಮಾಮೂಲಿ ಸಣ್ಣಕ್ಕಿ ಎಲ್ಲ ತಗೊಂಡ್ರೆ, ಬಿಟ್ ರೈಸ್ ಅವೆಲ್ಲ ತಗೊಂಡ್ರೆ ಸ್ವಲ್ಪ ಪಾಲಿಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಸೊಸೈಟಿಲಿ ಕೊಡ್ತಾರಲ್ಲ, ಆ ಅಕ್ಕಿನ ಒಂದು ಸಲ ತೊಳೆದ್ಬಿಟ್ಟು ಇವಾಗ ನೀರು ಹಾಕಿ ಇಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿ ನೀರು ಹಾಕಿ. ಈ ಗಂಜಿನ ಸ್ವಲ್ಪ ಬಸ್ಕೊತೀನಿ ಗಟ್ಟಿಗೆ ಬಂದಮೇಲೆ. ನೋಡಿ ಫ್ರೆಂಡ್ಸ್, ಇವಾಗ ಮುಕ್ಕಾಲು ಭಾಗ ಬೆಂದೈತಿದ್ದು ಅನ್ನ. ಈ ಮುಕ್ಕಾಲು ಭಾಗ ಬೆಂದೈತಲ್ಲ, ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು. ನೀರು ಜಾಸ್ತಿ ಹಾಕೋಣಾಗಲೇ ಗಂಜಿ ಬಸಿಯೋಕ್ಕಾಗೋದು, ಇಲ್ಲಾಂದರೆ ಬಸಿಯೋಕ್ಕಾಗಲ್ಲ. ನೋಡಿ, ಇವಾಗ ನಾನು ಇದನ್ನು ಒಂದು ಸ್ಟೀಲ್ ಬೌಲ್ಗೆ ಬಸ್ಕೊತಾ ಇದ್ದೀನಿ. ನೋಡಿ, ಸೊಸೈಟಿ ಅಕ್ಕಿ ಆದರೆ ಈ ಥರ ಗಂಜಿ ದಪ್ಪಕ್ಕೆ ಬರುತ್ತೆ. ಆರಿದ್ರೆ ಅದು ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಒಳ್ಳೆ ಕ್ರೀಮ್ ಥರ ಕಾಣಿಸುತ್ತೆ. ಇದನ್ನು ಆವಾಗ ನಮ್ಮ ಸೋದರ ಹತ್ರ ಒಬ್ಬರಿದ್ದರು, ಅವ್ರೇನು ಮಾಡೋರು ಅಂದರೆ ಹಿಂಗೆ ಆವಾಗ ಫಸ್ಟು ಕುಕ್ಕರ್ಗಳೇನು ಇರ್ತಿರ್ಲಿಲ್ಲ, ಒಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ, ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಆವಾಗ ಈ ಗಂಜಿನ ಉಪ್ಪು ಹಾಕೊಂಡು ಕುಡಿಯೋರು ಅವರು. ಇದನ್ನು ತೊಳ್ಬಳ್ಳ ನೀರು ಅಂತ ಅಂತೀವಿ, ಹಸುಗೆಲ್ಲ ಹಾಕ್ತಿದ್ವಲ್ಲ. ನೋಡಿ, ನಾವು ಚೆನ್ನಾಗಿರೋದನ್ನ ಹಸು ತೊಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿಲ್ಲದೆ ಇರೋದನ್ನ ನಾವು ತಿಂತಿದ್ವಿ. ಇವಾಗಲೂ ಅಷ್ಟೇ, ಎಲ್ಲ ಪಾಲಿಸ್ ಕೊಡಿಸ್ಕೊಂಡು ಸಪ್ಪೆ ಅಕ್ಕಿ ತಿನ್ನೋದು. ನೋಡಿ, ಇವಾಗ ಅನ್ನ ಆಯಿತು, ಇನ್ನು ಸ್ವಲ್ಪ. ಈ ಗಂಜಿನ ಇವಾಗ ಇಷ್ಟೆಲ್ಲ ಬೇಕಾಗಲ್ಲ, ಸ್ವಲ್ಪ ಬೇಕಾಗುತ್ತೆ, ಒಂದು 2-3 ಸ್ಪೂನ್ ಅಷ್ಟು. ಇನ್ನು ಮಿಕ್ಕಿದ್ದು ಫ್ರಿಜ್ಗೆ ಇಟ್ಕೊತೀನಿ. ಫ್ರೆಂಡ್ಸ್, ಇವಾಗ ನಾನು ಫೇಸ್ ಪ್ಯಾಕಿಗೆ ಏನೇನು ತಗೊಂಡಿದ್ದೀನಿ, 3 ಪದಾರ್ಥ. ಅದು ಆ 3 ಪದಾರ್ಥ ಏನು ಅಂತ ಹೇಳ್ತೀನಿ ಬನ್ನಿ. ಫಸ್ಟು ಇದು ಅಲೋವೆರಾ, ಫ್ರೆಶ್ ಅಲೋವೆರಾ, ಸ್ವಲ್ಪ ಸಾಕು. ನೋಡಿ, ಇಷ್ಟೇಷ್ಟು ಸಾಕು, ಏನು ಹಾಕ್ತೀನಿ ಅಂದ್ಬಿಟ್ಟು ಒಂದಷ್ಟು ಮೆತ್ಕೊಳ್ಳೋದಲ್ಲ. ಇವಾಗ ಇದನ್ನು ಓಪನ್ ಮಾಡಿ ಸ್ಪೂನಲ್ಲಿ ಎತ್ಕೊತಾ ಇದ್ದೀನಿ. ಎಷ್ಟು ಬರುತ್ತೋ ಅಷ್ಟು ಬರಲಿ.
ಸಾಕು, ಒಂದು ಅರ್ಧ ಸ್ಪೂನ್ ಬರುತ್ತೆ ಅಷ್ಟೇ ಸಾಕು. ಈಗ ಎಲ್ಲರ ಮನೇಲೂ ಅಲೋವೆರಾ ಗಿಡ ಇಟ್ಕೊಂಡಿರ್ತೀರ, ಸೋಗಾರು ಹಾಕಿರ್ತೀರ. ನೋಡಿ ಇಷ್ಟು ಬಂತು, ಸಾಕು ಇಷ್ಟು. ಇದಕ್ಕೆ ನಾನಿವಾಗ 1 ಸ್ಪೂನು, 2 ಸ್ಪೂನು, 3 ಸ್ಪೂನು ಗಂಜಿ ಹಾಕತ್ತಾ ಇದ್ದೀನಿ. ಮೇಯ್ನ್ ಇದಕ್ಕೆ ಅಕ್ಕಿ ಗಂಜಿ. ಇದನ್ನು ಸುಮ್ಮನೆ ಹಂಗೇನೂ ಮುಖಕ್ಕೆ ಅಪ್ಲೈ ಮಾಡ್ಬೋದು. ನಾನು ಹಂಗೇ ಅಪ್ಲೈ ಮಾಡ್ತೀನಿ ಒಂದೊಂದು ಸಲ. ಇದೇನು ಅಂತ ಅಂದರೆ 3ನೇದು ಮುಲ್ತಾನಿ ಮಿಟ್ಟಿ. ಇದನ್ನು ಒಂಥರ ಚಕ್ಕೆ ಥರ ಬಂದಿತ್ತು. ಇದನ್ನು ನಾನು ಮಿಕ್ಸಿಲಿ ಪೌಡ್ರ್ ಮಾಡಿ ಹಿಂಗೆ ಇಟ್ಕೊಂಡಿದ್ದೀನಿ. ನಾನು ಫೇಸ್ ಪ್ಯಾಕ್ಗೆ ಯಾವುದೂ ಹಾಕಲ್ಲ. ಇದೊಂದು ಬಿಟ್ಟರೆ ಯಾವುದೇ ಫೇಸ್ ಪ್ಯಾಕ್ ಹಾಕಲ್ಲ. ಈ ಸ್ಪೂನಲ್ಲೇನು ಕಲಸೋದು ಬೇಡ, ಬೆರಳಲ್ಲೇ ಕಲಿಸ್ತೀನಿ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಇವಾಗ ಈ ಮಿಕ್ಕೈತಲ್ಲ, ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತು ಇದನ್ನು ಕೂದಲಿಗೂ ಹಚ್ತೀನಿ. ನಾನು ಕೂದಲಿಗೂ ಹಚ್ತೀನಿ. ಇವಾಗ ಈ ಶ್ಯಾಂಪು ಆದಮೇಲೆ ನಾವು ಕಂಡೀಷ್ನರ್ ಹಚ್ತೀವಲ್ಲ, ಆ ಥರ ಇವಾಗ ತಲೆ ಬಾಚ್ಕೋಬೇಕಾದ್ರೆ ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ಮಾಡಿಬಿಟ್ಟು ಮುಂದೆ ಕೂದಲೆಲ್ಲ ಬಂದಿರ್ತವಲ್ಲ, ಅವು ಮುಂದಕ್ಕೆ ತಳ್ಳಿದ್ರೆ ಟೈಟಾಗಿ ಕುತ್ಕೋತವೆ. ನೋಡಿ ಇವಾಗ ಹೆಂಗೆ ಬಂತು, ಒಳ್ಳೆ ಕ್ರೀಮ್ ಥರ ಬಂತಾ. ಇವಾಗ ಇದನ್ನು ಮುಖಕ್ಕೆ ಹಚ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸಿದ್ದೀನಲ್ಲ, ಇದನ್ನು ಹಚ್ಕೊಳ್ಳೋಣ. ಇದು ಒಂಥರ ಮಣ್ಣು ವಾಸನೆ. ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಗ್ಲೋ ಆಗುತ್ತೆ ಸ್ಕಿನ್ನು, ಕಲೆಗಳಿದ್ರೆ ಹೋಗುತ್ತೆ ನಿಜವಾಗ್ಲೂ. ಅಂದರೆ ಹಾಕಿದ್ದು ಒಂದೇ ದಿನಕ್ಕೆ ನಮಗೆ ಚೆನ್ನಾಗಾಗಬೇಕು ಅಂದರೆ ಅದು ಆಗಲ್ಲ. ಇನ್ನು ನಾವೇನು ಹುಟ್ಟಿದ ತಕ್ಷಣ ಏನು ನಡೆದ್ಬಿಟ್ವಾ, ಹಂಗೇನೆ ಮನೆ ಮದ್ದೆಲ್ಲ ಸ್ವಲ್ಪ ಲೇಟು, ಕಾಯಬೇಕು. ನೋಡಿ ಸ್ವಲ್ಪ ಜಾಸ್ತಿನೇ ಕಲಿಸ್ಬಿಟ್ಟಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಅಕ್ಕಿ ನೀರನ್ನ ಕೂದಲಿಗೆ ಮತ್ತು ಮುಖಕ್ಕೆ ಹಚ್ಕೋಬೇಕು ಅಂತ ಹೇಳಿರ್ತಾರೆ ಸುಮಾರು ವಿಡಿಯೋದಲ್ಲಿ ನಾನು ಕೇಳಿದ್ದೀನಿ. ನಾನು ಒಂದು ಸಲ ಟ್ರೈ ಮಾಡಿ ಅಕ್ಕಿ ತೊಳೆದ್ಬಿಟ್ಟು ನೀರು ಲಾಸ್ಟಲ್ಲಿ ಸ್ವಲ್ಪ ಇಟ್ಬಿಟ್ಟು ತಿಳಿ ಬರುತ್ತಲ್ಲ, ಅದನ್ನು ಬಸ್ಬಿಟ್ಟು ಕೆಳಗಡೆ ಬರುತ್ತಲ್ಲ, ಅದನ್ನು ತೆಗೆದು ಹಾಕ್ಕೊಂಡೆ. ಮುಖದ ಮೇಲೆ ನಿಲ್ಲಲ್ಲ ಅದು. ಆಮೇಲೆ ಅದು ಕೂದಲು ಹಾಕೊಂಡ್ರೆ ಎಲ್ಲ ಹರಿದೋಗುತ್ತೆ ಮುಖದ ಮೇಲೆಲ್ಲ, ಬಟ್ಟೆ ಮೇಲೆಲ್ಲ. ಆಮೇಲೆ ನಾನೇನು ಮಾಡಿದೆ, ಅಕ್ಕಿ ನೀರು ಹಚ್ಕೊಳ್ಳೋದ್ಕಿಂತ ಗಂಜಿ ಈ ಥರ ಮಾಡಿಬಿಟ್ಟು ಹಚ್ಕೊಳ್ಳೋಣ ಅಂದ್ಬಿಟ್ಟು ಈ ಥರನೇ ಮಾಡಿದೆ. ನೋಡಿ ಇಷ್ಟು ಹಾಕಿದ್ದೀನಿ. ಇವಾಗ ಇದು ಫುಲ್ಲು ಟೈಟ್ ಆಗುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವಾಗಲೂ ಮುಲ್ತಾನಿ ಮಿಟ್ಟಿ ಇಟ್ಕೊಂಡಿರಿ. ಇದರಂಥ ಫೇಸ್ ಪ್ಯಾಕು ಯಾವುದು ಸಿಗಲ್ಲ, ಒಳ್ಳೆಯದು, ಕಡಿಮೆ ರೇಟಿಂದು. ನೋಡಿ ಹಿಂಗೆ ಹಾಕ್ಕೊಂಡು ಮನೇಲಿ ಬೇರೆ ಕೆಲಸ ಇದ್ರೂ ಮಾಡ್ಬೋದು. ನೋಡಿ ಇವಾಗ ಇದು 1 ಸ್ಪೂನ್ ಹಾಕಿ ಕೂದಲಿಗೆ ಹಾಕಿ ತೋರಿಸ್ತೀನಿ. ಇದು ಒಳ್ಳೆ ಕ್ರೀಮ್ ಥರನೇ ಇರೋದು. ಇದು ಶಾಂಪು ಆದಮೇಲೆ ನಾವು ಕಂಡೀಷ್ನರ್ ಇರ್ತೀವಲ್ಲ, ನೋಡಿ ಕೂದಲಿಗೆ ಈ ಥರ ಮಾಡಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ, ಬಾಚಿದ್ರೆ ಸ್ಮೂತಾಗಿರುತ್ತೆ. ನಾನು ಹಿಂಗೆ ಮಾಡೋದು. ಸ್ನಾನ ಮಾಡೋದು ಇನ್ನೊಂದು ಅವರ್ ಅಂದಾಗ ಫುಲ್ ತಲೆಗೆಲ್ಲ ಹಚ್ಕೊತೀನಿ. ಅದನ್ನು ಎಣ್ಣೆ ಹಚ್ಕೊಳ್ಳೋ ಥರ ಆಮೇಲೆ ಸ್ನಾನ ಮಾಡ್ತೀನಿ. ಇಲ್ಲಿ ನೋಡಿ ಹೆಂಗೆ ಶೈನಿಂಗ್ ಹೊಡಿಯುತ್ತೆ ಅಲ್ವಾ. ಆಮೇಲೆ ಮೆಹಂದಿ ಕಲ್ಸೋಕ್ಕೂ ಅಷ್ಟೇ, ನಾನು ಗಂಜಿ ಮಾಡ್ಕೊಂಡೆ ಮೆಹಂದಿ ಕಲ್ಸೋದು. ನೋಡಿ ಇಲ್ಲಿ ಮೆಹಂದಿ ಹಾಕಿದ್ದೀನಿ. ಗಂಜಿ ಮಾಡ್ಕೊಂಡು ಅದ್ರ ಜೊತೆಗೆ ಮೆಹಂದಿ ಕಲ್ಸ್ಕೊಂಡು ಹಾಕತ್ತಿ ಕೂದಲಿಗೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಕೂದಲು ಉದುರೋದು ನೋಡಿ, ಕೂದಲು ಉದುರೋದು ಸ್ವಲ್ಪ ಕಮ್ಮಿ ಆಗೈತೆ. ಇದನ್ನು ಆರೋವರೆಗೂ
ಏನಾದರೂ ಮಾಡ್ಕೊಳ್ಳೋಣ ಕೆಲಸನ. ಬನ್ನಿ ತೊಳೆದ್ಬಿಟ್ಟು ತೋರಿಸ್ತೀನಿ. ನಾನು ಇವಾಗ ಹಚ್ತಾ ಇರೋದು ನೈಟು. ಇದನ್ನು ಯಾವಾಗ ಬೇಕಾದರೂ ಹಚ್ಕೋಬೋದು. ಬೆಳಗ್ಗೆ ಟೈಮ್ ನಾವು ತಿಂಡಿ ಮಾಡಬೇಕಾದ್ರೆ ಹಚ್ಕೊಂಡು ತಿಂಡಿ ಮಾಡ್ಬೋದು, ಕೆಲಸ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಒಂದು 10 ನಿಮಿಷ, ಒಂದು 1/4 ಗಂಟೆ ಆಗೈತೆ. ಅಷ್ಟರಲ್ಲಿ ಎಲ್ಲ ಟೈಟ್ ಆಗೈತೆ, ಫುಲ್ಲು ಒಣಗಿ. ತುಂಬ ಒಣಗೋಕ್ಕೂ ಬಿಡಬಾರ್ದು, ಫುಲ್ಲು ಸ್ಕಿನ್ ಡ್ರೈ ಆಗಿಬಿಡುತ್ತೆ. ಈ ಥರ ವಾರಕ್ಕೊಂದು ಸಲನೋ 2 ಸಲನೋ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ ರಿಸಲ್ಟು. ನೋಡಿ ಫ್ರೆಂಡ್ಸ್, ಇವಾಗ ತೊಳೆದಿದ್ದೀನಿ. ಫಿಲ್ಟ್ರ್ ಏನೂ ಹಾಕಿಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಗ್ಲೋ ಬಂತು ಇವಾಗ. ಇದನ್ನು ಒಂದು 3 ದಿನಕ್ಕೊಂದು ಸಲ, ವಾರಕ್ಕೊಂದು ಸಲ ಹಾಕಿದ್ರೆ ಗಂಜಿನ ಬೇಕಾದರೆ ಡೈಲಿ ಹಚ್ಕೋಬೋದು. ಹಚ್ಕೊಂಡು ಸ್ವಲ್ಪ ಒಣಗಿದ ತಕ್ಷಣ ತೊಳಿಬೋದು. ಏನಿಲ್ಲ, ಬೆಳಗ್ಗೆ ಟೈಮು ನಾವು ಹೆಂಗಿದ್ರು ತಿಂಡಿ ಮಾಡೋಕ್ಕೆ ಅಡುಗೆ ಮನೆಗೆ ಹೋಗಿರ್ತೀವಲ್ವ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದಿರ್ತೀವಿ, ರಂಗೋಲಿ ಹಾಕ್ಬಿಟ್ಟು ಅಡುಗೆ ಮನೆಗೆ ಹೋಗ್ತೀವಲ್ಲ, ಆವಾಗ ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ. ಒಂದು ಸ್ಪೂನ್ಗೆ ಅಂಗೈಗೆ ಹಾಕ್ಬಿಟ್ಟು ಹಿಂಗೆ ಮಾಡಿ ಮಾಮೂಲಿ ಕ್ರೀಮ್ ಹಚ್ಚೋ ಥರ ಹಿಂಗೆ ಹಚ್ಕೊಬಿಟ್ರೆ ಅದ್ರ ಪಾಡ್ಗೆ ಅದು ಒಣಗೋಗುತ್ತೆ. ಬರೀ ಗಂಜಿನ ಈ ಥರ ಮುಲ್ತಾನಿ ಮಿಟ್ಟಿನ, ಆಮೇಲೆ ಆಲೋವೆರಾ ಜೆಲ್ಲು, ಇದನ್ನು ಬೇಕಾದರೆ ವಾರಕ್ಕೊಂದು ಸಲನೋ 3 ದಿನಕ್ಕೊಂದು ಸಲನೋ ಹಚ್ಕೋಬೋದು. ಆಲೋವೆರಾ ಜೆಲ್ ಒಬ್ಬೊಬ್ಬರಿಗೆ ಆಗಲ್ಲ ಅಂತಂದರೆ ಬರೀ ಏನಪ್ಪ ಅಕ್ಕಿ ಗಂಜಿ ಹಾಕೋಬೋದು. ನೋಡಿ ಇಷ್ಟೇ. ನೀವು ಮಾಡಿ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಬರುತ್ತೆ, ಚೆನ್ನಾಗಿದೆ. ನಾವು ಅಲ್ಲಿ ದುಡ್ಡು ಕೊಟ್ಟು ಕಾಳು ಮುಳು ತಂದು ಫೇಸ್ ಪ್ಯಾಕ್ ಹಾಕೊಳ್ಳೋದ್ರ ಬದಲು ಈ ಥರ ಮನೇಲೇ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನನಗಂತೂ 100ಗೆ 90% ನನಗೆ ಓಕೆ. ಬಾಯ್. ಇವತ್ತಿನ ವಿಡಿಯೋ ಇಷ್ಟೇ. ನೋಡುವ, ನಾಳೆ ಸಿಗುವ.